ಈಗ ಫ್ರಂಟ್ ಬ್ಯಾಕ್ ಮುಗಿದ ನಂತರ ಕ್ರಾಸ್ ಬೆಲ್ಟ್ ಕಟ್ಟಿಂಗ್ ಮಾಡ್ಕೊಳ್ಳೋಣ ಅಂತ. ಕ್ರಾಸ್ ಬೆಲ್ಟ್ಗೆ ಇಲ್ಲಿಂದ 3/4 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊತೀನಿ. ಇಲ್ಲಿ ನಾನು ಕ್ರಾಸ್ ಬೆಲ್ಟ್ ಕಟ್ಟಿಂಗಿಂದ ಹೇಳ್ಕೊಟ್ಟೆ, ನಾನು ವಿಡಿಯೋ ಐತಿ, ಯಾರು ನೋಡಿಲ್ಲ ಅವರು ನೋಡ್ರಿ. ಇಲ್ಲಿಂದ ಇಲ್ಲೇ 3/4ಗೆ ಒಂದು ಮಾರ್ಕ್ ಹಾಕ್ಕೊಂಡೇನಿ, 3/4 ಇಂಚಿಗೆ. ನಂತರ 3/4 ಲೈನ್ ಹಾಕ್ಕೊಂಡಿರ್ತಲ್ಲ, ಈ ಲೈನಿಂದ ಮೇಲ್ಗಡೆ 3 ಕ್ವಾಟ್ಗೆ ಒಂದು ಮಾರ್ಕ್ ಮಾಡ್ಕೊತೀನಿ. ನಂತರ ಇಲ್ಲೇ 0.4 ಬಿಡಬೇಕು. ಇದು ಹೊಲಿಗೆಗೆ ಕ್ರಾಸ್ ಬೆಲ್ಟ್, ಇದು ಹುಕ್ ಪಟ್ಟಿ ಕಾಜು ಪಟ್ಟಿ ಬರ್ತೈತಲ್ಲ, ಅದಕ್ಕೆ ಈ ಪಾಯಿಂಟನ್ನು ಬಿಟ್ಟು ಫ್ರಂಟ್ ವೇಸ್ಟ್ ಎಷ್ಟು ಇರ್ತೈತಲ್ಲ ಅಷ್ಟು ತೊಗೋಬೇಕು. ಫ್ರಂಟ್ ವೇಸ್ಟು 7 ಐತಿ. ಈ 0.4 ಬಿಟ್ಟು 7 ಇಂಚು ಎಲ್ಲಿ ಬರ್ತೈತಿ ಅಲ್ಲೇ ಒಂದು ಮಾರ್ಕಿಂಗ್ ಮಾಡ್ಕೋಬೇಕು. ನಂತರ ಈ 3/4 ಇಂಚ್ ಬಿಟ್ಟು ಇಲ್ಲಿಂದ 3/4 ಇಂಚ್ ಬಿಟ್ಟು 2 ಕ್ವಾಟ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. 2 ಕ್ವಾಟ್ ಎಲ್ಲಿಗೆ ಬರ್ತೈತಿ ನೋಡ್ಕೋಬೇಕು. ಇಲ್ಲಿಗೆ ಬರ್ತೈತಿ. ಇದರೊಳಗೆ ಸರಿಯಾಗಿ ಮಾರ್ಕ್ ಹಾಕಂಗಿಲ್ಲ. ಇಲ್ಲೇ ಒಂದು ಲೈನ್ ಹಾಕ್ಕೋಬೇಕು. ನಂತರ ಇಲ್ಲಿಂದ ಹೊಲಿಗೆಗೆ ಅಂಥೇಳಿ 2 ಇಂಚ್ ತೊಗೊಂಡೀನಿ. ಈಗ ಇಲ್ಲಿಂದ 2 ಕ್ವಾಟು, ಇಲ್ಲಿಂದ 3 ಕ್ವಾಟು, ಇಲ್ಲಿಂದ 2 ಇಂಚು. ಈಗ ನಾವು ಇಲ್ಲಿ 2 ಕ್ವಾಟು ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಯಾಕಂದ್ರೆ ಲೈನು ಸೀದಾ ಬರಲಿ ಅನ್ನೋ ಕಾರಣಕ್ಕೆ ಇಲ್ಲೇ ಒಂದು ಲೈನ್ ಹಾಕಬೇಕು 2 ಕ್ವಾಟ್ಗೆ. ನಂತರ ಏನು ಮಾಡಬೇಕು, ಇದರ ಮಧ್ಯಕ್ಕೆ ಒಂದು ಪಾಯಿಂಟ್ ತೊಗೋಬೇಕು. ಈ ಪಾಯಿಂಟಿಂದ ಕೆಳಗಡೆ 1/4 ಇಂಚು ಕೆಳಗೆ ಬರಬೇಕು. ಕ್ವಾರ್ಟ್ ಇಂಚ್ ಕೆಳಗೆ ಬಂದಿರ್ತೇವಲ್ಲ, ಈ ಪಾಯಿಂಟನ್ನು ಈ ಪಾಯಿಂಟ್ಗೆ ಜಾಯಿಂಟ್ ಮಾಡಿ ಒಂದು ಲೈನ್ ಹಾಕ್ಕೋಬೇಕು. ಈ ಪಾಯಿಂಟನ್ನು 3 ಕ್ವಾಟ್ಗೆ ಜಾಯಿಂಟ್ ಮಾಡ್ಕೋಬೇಕು. ಈಗ ನಾವು ಕ್ರಾಸ್ ಬೆಲ್ಟಿಂದು ಸೇಪು ಹಾಕ್ಕೋಬೇಕು ಒಂದು ಸ್ವಲ್ಪ. ಈಗ ಕ್ರಾಸ್ ಬೆಲ್ಟನ್ನು ಕಟ್ಟಿಂಗ್ ಮಾಡ್ಕೊತೀನಿ. ಈಗ ಕ್ರಾಸ್ ಬೆಲ್ಟು ರೆಡಿ ಆಯ್ತು. ಈಗ ತೋಳು ಕಟ್ ಮಾಡೋದನ್ನು ನೋಡೋಣ ಅಂತ. ತೋಳು ಕಟ್ ಮಾಡೋಕೆ ನಾನಿಲ್ಲಿ ಪೇಪರ್ ತೊಗೊಂಡಿನಿ. ತೋಳೊಳಗೆ ಫಿಟ್ಟಿಂಗ್ ಕರೆಕ್ಟ್ ಬರಬೇಕು, ಅದು ರಿಂಕಲ್ಸ್ ಬರಬಾರ್ದು ನಮಗೆ ಅಂತಂದ್ರೆ ಏನು ಮಾಡ್ಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಈ ತೋಳು ಕಟ್ಟಿಂಗ್ ಮಾಡೋದ್ರೊಳಗೆ ಇಲ್ಲಿಂದ ಉದ್ದ ತೊಗೊತೀನಿ. ಉದ್ದ ಬಂದು 10 ಇಂಚ್ ಐತಿ. 10 ಇಂಚ್ ಇದ್ರೆ 11 ಇಂಚು ತೊಗೋಬೇಕು. ಕೆಳಗಡೆ ಅರ್ಧ ಇಂಚು ಹೊಲಿಗೆಗೆ ಹೋಗ್ತೈತಿ, ಮೇಲ್ಗಡೆ ಅರ್ಧ ಇಂಚು
1 ಇಂಚ್ ಹೊಲಿಗೆಗೆ ರೆಡಿ 10 ಇಂಚ್ ನಮಗೆ ಸ್ಲೀವ್ಸ್ ಬರ್ತೈತಿ. ಇಲ್ಲೇ ಒಂದು ಲೈನ್ ಹಾಕ್ಕೊತೀನಿ. 11 ಇಂಚ್ ಉದ್ದ ತೊಗೊಂಡೇನಿ. ಈಗ ಬುಟಿಕ್ ಒಳಗೆಲ್ಲ ಕಟ್ಟಿಂಗ್ ಮಾಡ್ತಿರ್ತಾರಲ್ಲ ಅವ್ರದ್ದು ಎಷ್ಟು ಚಂದ ನೀಟ್ ತೋಳು ಸೇಪ್ ಬಂದಿರ್ತೈತೆ ಅಂದ್ರೆ ಇದೇ ಸೀಕ್ರೆಟನ್ನು ಫಾಲೋ ಮಾಡಬೇಕು. ಇಲ್ಲೇ ನಾನು ಇಲ್ಲಿಂದ ಕೆಳಗಡೆ 3.5 ಇಂಚ್ ಕೆಳಗೆ ತೊಗೊತೀನಿ. ಮೂರುವರೆ ಇಂಚ್ ಕೆಳಕ್ಕೆ ಒಂದು ಮಾರ್ಕ್ ಹಾಕ್ಕೋಬೇಕು. ಇದಕ್ಕೊಂದು ಲೈನ್ ಹಾಕ್ಕೊತೀನಿ ನಾನು. ನಂತರ ಏನು ಮಾಡಬೇಕು, ರೆಡಿ ರಿಗಾಲ್ ಏನಿರ್ತೈತಲ್ಲ ಅದನ್ನು ಇಲ್ಲೇ ತೊಗೋಬೇಕು. ಇಲ್ಲಿಂದ ಈ ಲೈನಿಗೆ ಟಚ್ ಆಗೋಂಗೆ 8 ಇಂಚು ಬಗಲಿನ ಸುತ್ತಳತೆಯ ಅರ್ಧ ಭಾಗ. ಇಲ್ಲಿ ನಾನು 8 ಅವ್ರದ್ದು ಬ್ಲೌಸಿಂದು ರೆಡಿ 8 ಐತಿ. ರೆಡಿ 8 ಐತಂದ್ರೆ ಪೂರ್ತಿ ಅರ್ಧ ಭಾಗ 8 ಐತಿ. ಈ ಥರ ತೋಳಿನ ಅರ್ಧ ಭಾಗ ರೌಂಡು ಇಲ್ಲಿಂದ ತೊಗೋಬೇಕು. ಇವರು ಒಬ್ಬೊಬ್ಬರಿಗೂ ನೀಟ್ ಇರ್ತಾವೆ ಸ್ಟಿಚ್ಚು. ಇವ್ರದ್ದು ಈ ಥರ ಬಂದೈತಿ. ಈ ಥರ ಇಲ್ಲಿಂದ ತೊಗೋಬೇಕು. ಈ ಥರ ತೊಗೊಂಡು ಕರೆಕ್ಟ್ 8 ಬಂದೈತಿ ಇವ್ರದ್ದು. ಹೌದು, ಈ 8ಅನ್ನು ನಾವು ಏನು ಮಾಡಿದ್ವಿ, ಇಲ್ಲಿಂದ ಇಲ್ಲೇ 8 ತೊಗೊಂಡ್ವಿ. 8 ಇಂಚು ನೋಡ್ರಿ, ಹೌದಾ, 8 ಇಂಚು. ಈಗ ಇದನ್ನು ನಾವು ಒಂದು ಕ್ರಾಸ್ ಮೂಲೆ ಮ್ಯಾಗ ಒಂದು ಈ ಪಾಯಿಂಟಿಂದ ಈ ಮೂಲಿಗೆ ಒಂದು ಲೈನ್ ಹಾಕ್ಕೋಬೇಕು. ನಂತರ ಈ ಲೈನಿನ ಈ ಪಾಯಿಂಟಿಂದು ಮಿಡಲ್ ಪಾಯಿಂಟ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಇದರ ಅರ್ಧ ಭಾಗ ಅಂದ್ರೆ 4 ಇಂಚು. 4ರದ್ದು ಅರ್ಧ ಇಂಚು 2 ಇಂಚು. ಈ 4ರದ್ದು ಅರ್ಧ ಇಂಚು 1 ಇಂಚು 2 ಇಂಚು ಅರ್ಧ. ಇಲ್ಲಿ ಈ ಪಾಯಿಂಟಿಂದ 4ರಿಂದ ಕೆಳಗೆ 3/4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ನಂತರ ಏನು ಮಾಡಬೇಕು, ಫಸ್ಟ್ ಮೇಲ್ಗಡೆ ಪಾಯಿಂಟ್ ಮಾಡ್ಕೊಂಡಿರ್ತೇವಲ್ಲ ಅದನ್ನು ಅರ್ಧ ಇಂಚು ಮಾರ್ಕ್ ಮಾಡ್ಕೋಬೇಕು. ಮಿಡಲ್ ಪಾಯಿಂಟಿಂದ 0.6 ಹೊರಗಡೆ ತೊಗೋಬೇಕು. ಈ ಪಾಯಿಂಟನ್ನು ಅರ್ಧ ಇಂಚಿಗೆ ಕೂಡಿಸ್ಬೇಕು. ಇಲ್ಲೇ 3/4 ಇಂಚ್ ಏನು ತೊಗೊಂಡಿರ್ತೇವಲ್ಲ ಈ 3/4 ಇಂಚನ್ನು ಇಲ್ಲಿ ಜಾಯಿಂಟ್ ಮಾಡಬೇಕು. ಇಲ್ಲಿ 0.6 ಇಲ್ಲಿ ಜಾಯಿಂಟ್ ಮಾಡಬೇಕು. ಈ ಪಾಯಿಂಟನ್ನು ಈ ಎಂಡಿಗೆ ಜಾಯಿಂಟ್ ಮಾಡಬೇಕು. ಕಾಣಲಿಲ್ಲ ಅಂತ ಕಾಣಿಸ್ತೈತಿ. ಇದರ ಅರ್ಧ ಪಾಯಿಂಟು ಇದು, ಇದರ ಅರ್ಧ ಪಾಯಿಂಟ್ ಇದು, ಇದರ ಅರ್ಧ ಪಾಯಿಂಟ್ ಇದು. ನಾನು ಮತ್ತೇನು ಮಾಡಿದೆ, ಮಿಡಲ್ ಪಾಯಿಂಟಿಂದ ಕೆಳಗಡೆ 3/4 ಇಂಚು ಕೆಳಗಡೆ ಬಂದೆ. ಆಮೇಲೆ ಇಲ್ಲಿಂದ ಹೊರಗಡೆ 0.6 ಇಲ್ಲಿಂದ ಅರ್ಧ ಇಂಚು ಒಂದು ಲೈನ್ ಹಾಕ್ಕೊಂಡೆ. ಇಲ್ಲೊಂದು ಲೈನ್ ಹಾಕ್ಕೊಂಡೆ. ಈ ಪಾಯಿಂಟನ್ನು ಈ 6.6 ಇರ್ತೈತಲ್ಲ ಇದಕ್ಕೆ ಜಾಯಿಂಟ್ ಮಾಡಿದೆ. ಇಲ್ಲಿಂದ ಇಲ್ಲಿ ಜಾಯಿಂಟ್ ಮಾಡಿದೆ. ಈ ಪಾಯಿಂಟಿಂದ ಅರ್ಧ ಇಂಚೇನು ಒಳಗೆ ತೊಗೊಂಡಿರ್ತೀವಲ್ಲ ಅಲ್ಲಿಗೆ ಜಾಯಿಂಟ್ ಮಾಡಿದೆ. ಈ ಪಾಯಿಂಟನ್ನು ಇಲ್ಲಿಂದ 3/4 ಇಂಚಿಗೆ ಏನು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಈ ಲೈನನ್ನು ಇದು ಇಲ್ಲಿಗೆ ಮಾರ್ಕ್ ಮಾಡಿಕೊಂಡೆ. ನಂತರ ಏನು ಮಾಡಬೇಕೀಗ, ಇಲ್ಲಿಂದ ಒಂದು ಸೇಪ್ ತೊಗೋಬೇಕು ನಾವೀಗ. ಇಷ್ಟ ಸ್ವಲ್ಪ ಸೇಪು ಬರೋಂಗೆ ಮಾಡ್ಕೋಬೇಕು. ನಂತರ ಏನು ಮಾಡಬೇಕೀಗ, ಇದು ಇಂಪಾರ್ಟೆಂಟ್. ಈಗ ಫಿಟ್ಟಿಂಗ್ ಬರಬೇಕಂದ್ರೆ ನಾವು
ಇದನ್ನು ಲಕ್ಷ ಒಳಗೆ ಇಟ್ಕೋಬೇಕು. ಇಲ್ಲಿಂದ 1.5 ಇಂಚು. ಇದು ಉದ್ದ, ತೋಳಿನ ಉದ್ದ 10 ತೋಳಿನ ಅಗಲ ಎಷ್ಟೈತಿ? 4.75 ಐತಿ. ಈ 4.75 ಇಲ್ಲಿ ನಾನು ತೊಗೊಳತ್ತೀನಿ. 4.75ಗೆ ಒಂದು ಮಾರ್ಕ್ ಮಾಡ್ಕೊತೀನಿ. ನಂತರ ಏನು ಮಾಡಬೇಕು, ಇದು ಈ ತೋಳು ಸಣ್ಣದೈತಿ. ಎಷ್ಟೈತಿ? ಇದು 3.5 ಇಂಚ್ ಐತಿ. ನೋಡ್ರಿ ಇಲ್ಲೇ 3.5 ಇಂಚ್ ರೆಡಿ. ಇದ್ರದ್ದು ಅಗಲ ಎಷ್ಟೈತಿ? 3.5 ಇಂಚಿಂದು ಅಗಲ ನೋಡ್ಕೋಬೇಕು. 6 ಐತಿ. ಸ್ವಲ್ಪ ಜಗ್ಗಿ ತೊಗೋಬೇಕು. 6 ಐತಿ. ಈಗೇನು ಮಾಡ್ಬೇಕು ನಾವು, ಇಲ್ಲಿಂದ 6 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಅದು 3.5 ಇಂಚು. 3.5 ಇಂಚ್ ಅಂದ್ರೆ 3.5 ಇಂಚ್ ಐತೆ ಅದು ತೋಳು. ಅರ್ಧ ಇಂಚು ಹೊಲಿಗೆಗೆ 4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. 4 ಇಂಚಿಗೆ ಮಾರ್ಕ್ ಮಾಡ್ಕೊಂಡ ನಂತರ 4 ಇಂಚಿದ್ರೆ 4 ಇಂಚ್ ಮಾರ್ಕ್ ಮಾಡ್ಕೋಬೋದು. 5 ಇಂಚಿದ್ರೆ 5 ಇಂಚಿಗೆ ಉದ್ದ ಎಷ್ಟು ನೋಡ್ಕೋಬೇಕು. 4 ಇಂಚಿಂದು ಇಲ್ಲಿಂದ 4 ಇಂಚಿಂದು ತೊಗೋಬೋದು. ಇದು ಅವ್ರದ ಬ್ಲೌಸು. ಇದು ಉದ್ದ ತೋಳೈತಿ. ಇದ್ರದ್ದು ಉದ್ದ ತೋಳಿಂದು ಲೆಂತು 10 ಐತಿ. ಇಲ್ಲಿಂದ 10 ಇಂಚ್ ಐತಿ. ಹೌದು, 10 ಇಂಚು. 10 ಇಂಚಿಂದ ಅಗಲ ಎಷ್ಟೈತಿ? 4.75. 4.75. ಈಗ ನಾವು ಉದ್ದ ತೋಳಿಂದು ಅಗಲ ತೊಗೊಂಡ್ವಿ. ಈಗ ಸಣ್ಣ ತೋಳಿಂದು ಅಗಲ ಎಷ್ಟೈತಿ ನೋಡ್ಕೋಬೇಕು. 6 ಇತ್ತು. 6 ಅರ್ಧ 3. 3 ಎಲ್ಲಿ ಬರ್ತೈತಿ ನೋಡ್ಕೋಬೇಕು. ಇಲ್ಲ, ಪೂರ್ತಿ 6 ಬಂದೈತಿ. ಒಂದೇ ಸೈಡಿಂದ ಅಂದ್ರೆ 12 ಇಂಚು. ಪೂರ್ತಿ 12 ಬರ್ತೈತಿ. ಈಗ ಅರ್ಧ ಅಂದ್ರೆ 6 ಇಂಚು. ಈ 6 ಇಂಚು ಇಲ್ಲಿ ಬಂದೈತಿ. 4.75 ಇಲ್ಲಿ ಬಂದೈತಿ. ಈಗೇನು ಮಾಡಬೇಕು, ಕರ್ವ್ ಸ್ಕೇಲ್ ತೊಗೋಬೇಕು. ಈ ಸ್ಕೇಲನ್ನು ಈ ಥರ ಈಗ ನಾವು ಈ ಪಾಯಿಂಟನ್ನು ಕರ್ವ್ ಸ್ಕೇಲ್ ಇಟ್ಕೊಂಡು, ಹಿಪ್ ಸ್ಕೇಲ್ ಇರ್ತೈತಲ್ಲ ಆ ಸ್ಕೇಲ್ ತೊಗೊಂಡು ಸೇಪ್ ತೊಗೋಬೇಕು. ಇದು ಫಿಟ್ಟಿಂಗು ನೀಟ್ ಕುಂದಿರ್ತೈತಿ ಮತ್ತು ರಿಂಕಲ್ಸು ಎಲ್ಲಿ ಬರೋಂಗಿಲ್ಲ. ಇದು ಈ ಥರ ಸೇಪ್ ತೊಗೋಬೇಕು. ಈ ಥರ ಸೇಪ್ ತೊಗೊಂಡು ಕಟ್ಟಿಂಗ್ ಮಾಡ್ಕೊಂಡ್ರೆ ಸ್ಲೀವ್ಸ್ ಒಳಗೆ ಎಲ್ಲಿ ನಿಮ್ಗೆ ನೀರ್ಗಿ ಬರೋಂಗಿಲ್ಲ ಮತ್ತು ತೋಳೊಳಗೆ ಉಬ್ಬಂಗೂ ಇಲ್ಲ. ಈಗ ನಾನು ಸ್ಲೀವ್ಸನ್ನು ಕಟ್ಟಿಂಗ್ ಮಾಡ್ತೀನಿ. ಈ ಥರ ನೀವು ಕಟ್ಟಿಂಗ್ ಮಾಡಿರಿ. ಹೆಂಗೆ ಬಂದಿತ್ತಂತ, ಹೆಂಗೆ ನಿಮ್ಮದು ತೋಳಿಂದು ಸೇಪ್ ಕರೆಕ್ಟ್ ಬಂತೋ ಇಲ್ಲೋ ಅನ್ನೋದನ್ನು ಕಮೆಂಟ್ ಒಳಗೆ ಹಾಕ್ರಿ. ನಾನು ಮಾತ್ರ ಇದೇ ಮೆಥಡನ್ನು ಫಾಲೋ ಮಾಡ್ತೀನಿ. ಫಿಟ್ಟಿಂಗ್ ಭಾಳ ಅಂದ್ರೆ ಭಾಳ ಚಂದ ಕುಂದಿರ್ತೈತಿ. ಎಲ್ಲಿ ಒಂದು ರಿಂಕಲ್ಸ್ನೂ ಬರೋಂಗಿಲ್ಲ. ಈ ಥರ ಇದು ತೋಳಿಂದು ಸೇಪ್ ಈ ಥರ ಕೊಟ್ರೆ ಫಿಟ್ಟಿಂಗು ನೀಟ್ ಕುಂದಿರ್ತೈತಿ.